ದನ್ಯಾರ ಸುತ್ತಮುತ್ತಂದ್ರೆ ಇದೊಂದ ಕೆರೆ ರೀ, ದೇವಸ್ಥಾನ ವ್ಯವಸ್ಥೆಗೂ ಆತು ಮತ್ತು ಸುತ್ತ ಇರೋ ಭೂಮಿಗೆ ಆತ್ರಿ. ನಮ್ಮ ದನಕರ್ಗಳು ಇಲ್ಲೇ ನೀರು ಕುಡಿದು ಬದುಕ್ತಾವ್ರಿ. ಹ್ಞೂ ರೀ. ಅವನ 3 ಹುಡುಗ ಅಲ್ಲನ? ಹೌದ್ರಿ. ಅಲ್ಯಾಕ್ ನಿಂತಾನವ? ಏನು ಮಣ್ಣು ಗೊತ್ತಾಗಲ್ಲಪ್ಪ. ಅಲ್ಪ ಇಂಥ ಸಣ್ಣ ವಯಸ್ಸದಾಗ ಬಾಯಾಗ ಬೀಳಾಕ ನಿನಗೆ ದಾಡಿಗಿತ್ತು. ಏನು ಮಣ್ಣು ಮಾರ ಒಟ್ಟ ಇತ್ತಿತ್ಲಾಗ ನೋಡ ಬರೇ ಸಣ್ಣ ಸಣ್ಣ ವಯಸ್ಸಿನ ಇಲ್ಲ ಹಡದವ್ರದ್ದು ಕಳ್ಳರ ಗೊತ್ತಾಗತ್ತಿಲ್ಲ ಇವ್ರಿಗೆ. ಏನಂತ ಸಮಸ್ಯೆ ಆಗೈತಿ ಮನ್ಯಾಗ ನಿನಗ? ಏನಿನ ಅಕ್ಷಯ್ ಅಲ್ಲ? ಸಾಯುವಂಥದ್ದು ಏನಾಗೈತೆ ನಿನಗ? ದನ್ಯಾರ ಏನಂತ ಹೇಳ್ರಿ, ಇಷ್ಟು ದಿನ ಕಷ್ಟಪಟ್ಟು ದುಡಿದು ರೊಕ್ಕನೆಲ್ಲ ರಾತ್ರಿ ಡಬಲ್ ಮಾಡೋ ಆಸೆಗೆ ಬಿದ್ದ ಎಲ್ಲ ಕಳ್ಕೊಂಡು ಬಿಕಾರಿಯಾಗಿ ಕುಂತನ್ರಿ. ರೊಕ್ಕ ಕಳ್ಕೊಂಡಿದ್ಕ ಸಾಯಕ್ ನಿಂತೀಯ? ನೀ ಸತ್ ಮೇಲೆ ನಿನ್ನ ತಂದೆ ತಾಯಿ ಪರಿಸ್ಥಿತಿ ಏನಾಗೈತೆ ಅನ್ನೋದೇನಾರ ವಿಚಾರ ಮಾಡ್ಯಾನ? ಕಂಪ್ಲೇಂಟ್ ಅದು ಕೊಟ್ಟು ಸೀದಾ ಸಾಯಕ ಬಂದಿಯೋ? ಇಲ್ರಿ, ಏನು ಕೊಟ್ಟಿಲ್ಲ. ಎಷ್ಟು ರೊಕ್ಕ ಹೋಗ್ಯಾವ? 1 ಅಲ್ರಿ 2 ಅಲ್ರಿ 40 ಲಕ್ಷ ಕಳ್ಕೊಂಡೇನ್ರಿ. ನೋಡು ಅಕ್ಷಯ, ನೀನು ಸಾಲಿ ಕಲ್ತಾವದಿ, ಎಜುಕೇಟೆಡ್ ಇದಿ ಅಂತ ಒಂದು ಮಾತು ಹೇಳ್ತಾನೆ. ಈ ರೀತಿ ಏನ್ರಿ ಆನ್ಲೈನ್ ಫ್ರಾಡ್ ಅಂದ್ರೆ ಫಸ್ಟ್ ನೀನು 1930 ಕಾಲ್ ಮಾಡಿ ಕಂಪ್ಲೇಂಟ್ ಮಾಡೋದನ್ನ ಕಲಿ. ಅವ ಅಷ್ಟಲ್ಲ, ನೀವು ತಿಳ್ಕೊರಿ, ಅಕಸ್ಮಾತ್ ಆನ್ಲೈನ್ ಒಳಗೆ ನಿಮ್ಗೆ ದುಡ್ಡು ಹೋದ್ರೆ ಏನ್ರಿ ಆನ್ಲೈನ್ ಫ್ರಾಡ್ ಆದ್ರೆ ಮೊದಲು 1930 ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿರಿ. ಅದಾದ್ಮೇಲೆ ನಿಮ್ಮ ಹತ್ತಿರದ ಸೈಬರ್ ಕ್ರೈಮ್ ಬ್ರಾಂಚ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಹೇಳು, ಕಂಪ್ಲೇಂಟ್ ಕೊಡೋ ನಡಿ. ಸರ್ ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ಸರ್ ಒಂದು ಸಮಸ್ಯೆ ಆಗಿದೆ. ಹೇಳಿ, ಏನಾಗಿದೆ? ಇವನ ಹೆಸರು ಅಕ್ಷಯ್ ಅಂತ, ನಮ್ಮ 3 ಹುಡುಗ ಬೆಂಗಳೂರೊಳಗೆ IT ಜಾಬ್ ಮಾಡ್ತಿದ್ದಾರೆ. ಹಂಗೂ ಹಿಂಗೂ ಮಾಡಿ ಒಂದು 45 ಲಕ್ಷ ರೂಪಾಯಿ ದುಡ್ಡನ್ನ ಗೋಳೆ ಮಾಡ್ಕೊಂಡಿದ್ದ. ಏನೋ ಫ್ರಾಡ್ ಆಗಿ ಈಗ ಅಮೌಂಟ್ ಎಲ್ಲ ಹೋಗೈತೆ ಅಂತ. ಅದೇನೈತೆ ಸರ್, ಎಕ್ಸ್ಪ್ಲೇನ್ ಮಾಡು. ಸರ್ ನಂಗೊಂದು ಟ್ರೇಡಿಂಗ್ ಆ್ಯಪ್ ಲಿಂಕ್ ಬಂತು ಸರ್, ಅದನ್ನ ಟ್ರಸ್ಟ್ ಮಾಡಿ ಹಾಕಿದೆ ಸರ್. ಒಂದು 2 ಸತಿ ಹಾಕಿದ್ಕೊಳ್ಳಿ, ಒಂದು 2 ಸತಿ ಹಾಕಿದ ಅಮೌಂಟ್ ವಾಪಸ್ ರಿಟರ್ನ್ ಆಯ್ತು ಸರ್. ಬಟ್ 3ನೇ ಸತಿ ಆಸೆಗೆ ಬಿದ್ದು ನಾ ಕಷ್ಟಪಟ್ಟು ದುಡ್ಡಿದ್ದು 45 ಲಕ್ಷ ರೂಪಾಯಿ ಹಾಕಿದೆ ಸರ್. ಸೊ ಅದು ವಾಪಸ್ ಅಮೌಂಟೇ ಬರಲಿಲ್ಲ ಸರ್. ಸೊ ನೀವು ಒಂಚೂರು ಏನಾದರೂ ಹೆಲ್ಪ್ ಮಾಡಿ ಸರ್. 1930 ನಂಬರ್ಗೆ ಆಲ್ರೆಡಿ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದ್ದೀವಿ. ಅದಾದ್ಮೇಲೆ ನಿಮ್ಮ ಹತ್ರ ಕರ್ಕೊಂಡ್ಬಂದಿನಿ. ಅದೇನಾಗುತ್ತೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ರಿ. 1930 ಕಾಲ್ ಮಾಡಿ ಬಂದಿದ್ದೀರಲ್ಲ, ಅದು ಬೆಸ್ಟ್ ಥಿಂಗ್. ನೀವು ಏನು ಮಾಡಿದ್ರೆ ಅದು ಫಸ್ಟ್ ಪ್ರಿಲಿಮಿನರಿ ಥಿಂಗೇ ಅದೇ ಮಾಡಬೇಕು. ಈಗ ಸದ್ಯ ನೀವು ಏನು ಕಳ್ಕೊಂಡಿರಿ ಅಂತಿದ್ದೀರಲ್ಲ, ಅದರ ರಿಲೇಟೆಡ್ ಒಂದು ಕಂಪ್ಲೇಂಟ್ ತೊಗೊಂಡು ಒಂದು FIR ಲಾಡ್ಜ್ ಮಾಡ್ತೀವಿ. ಆಮೇಲೆ ಯಾವ್ಯಾವ ಅಕೌಂಟಿಗೆ ಹೋಗಿದೆಯಲ್ಲ ಅದು ಪ್ಲೀಸ್ ಡೀಟೇಲ್ಸ್ ತೊಗೊಂಡು ಅದನ್ನು ನಾವು ಕನ್ಕ್ಲೂಡ್ ಮಾಡ್ತೀವಿ, ನೋಡ್ತೀವಿ. ಸೋಮು, ಏನಿಲ್ಲ, ಇವ್ರದ್ದು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಫ್ರಾಡ್ ಆಗಿದ್ದು ಕಂಪ್ಲೇಂಟ್ ಅದ. ಸೊ ಇದರಲ್ಲಿ ಅವರು ಹೇಳೋ ಹಾಗೆ 45 ಲ್ಯಾಕ್ಸ್ ಅರೌಂಡ್ ಕಳ್ಕೊಂಡಿದ್ದಾರೆ ಅಂತ. ಸೊ ಇವು ಅಮೌಂಟು ಅವ್ರದ್ದು ಯಾವ್ಯಾವ ಅಕೌಂಟಿಗೆ ಹೋಗಿದೆ, ಎಷ್ಟೆಷ್ಟು ಅಕೌಂಟಲ್ಲಿ ಏನೇನು ಅಮೌಂಟ್ ಫ್ರೀಸ್ ಆಗಿದೆ ಅನ್ನೋದನ್ನು ಡೀಟೇಲ್ಸ್ ತೊಗೊಂಡು ಬರ್ರಿ. ಅಕ್ನಾಲೇಜ್ಮೆಂಟ್ ನಂಬರು ಆ್ಯಂಡ್ 1930 ಮಾಡಿದಂಥ ಡೀಟೇಲ್ಸು ಅವ್ರು ಕೊಡ್ತಾರೆ ನಿಮಗೆ. ಅದೇನಕ್ಕೆ ಕೊಡ್ರಿ, ನಾನು ನೋಡ್ತೀನಿ. ಸರ್ ಇನ್ನೊಂದು ಏನಾಗೈತೆ ಅಂದ್ರೆ, ದುಡ್ಡು ಕಳ್ಕೊಂಡಿನ ಅಂತ ಒಂದು ಫ್ರಸ್ಟ್ರೇಷನ್ ಒಳಗೆ ಆತ್ಮಹತ್ಯೆಗೂ ಟ್ರೈ ಮಾಡಿದಾನ್ರಿ ಅವ. ಸುಸೈಡ್ ಈಸ್ ನಾಟ್ ಸೊಲ್ಯೂಷನ್ ರೀ, ಎಲ್ಲದಕ್ಕೂ ಅದೊಂದೇ ಮದ್ದಲ್ಲ. ಈಗ ಸದ್ಯ ನಿಮ್ಮಂಥ ಕಂಪ್ಲೇಂಟ್, ಈ ಥರ ಕಂಪ್ಲೇಂಟ್ಗಳು ಬಹಳಷ್ಟು ಬಂದಿದೆ ಇಲ್ಲಿ. ಅದರಲ್ಲಿ ಒಂದು 60-65% ಈವನ್ 100%ವರೆಗೂ ದುಡ್ಡು ರಿಕವರಿಯಾಗಿ ವಿಕ್ಟಿಮು ಕಂಪ್ಲೇನೆಂಟ್ಗೆ ಹೋಗಿದ್ದಿದೆ. ಸೊ ಅದಕ್ಕೆ ಅದೊಂದೇ ಸೊಲ್ಯೂಷನ್ ಮಾಡಿಕೊಂಡು ನೀವು ಹೋಪ್ ಕಳ್ಕೊಬಾರ್ದು. ಯು ಶುಡ್ ಹ್ಯಾವ್ ಹೋಪ್. ನಾವು ಅದರದ್ದು ಏನದ ಪ್ರೊಸೀಜರ್ ಮಾಡ್ಲಿಕ್ಕೆ ಹೋಗ್ತೀವಿ. ಏನಾಯ್ತು ಸುಮ್ಮನೆ ಸರ್? ಅದು ಎಲ್ಲ ಅಕೌಂಟ್ಸು ಫ್ರೀಸ್ ಆಗಿದಾವೆ ಸರ್. ಇನ್ನು ಮುಂದೆಂತ ಆಯಿತು. ಇದರದ್ದು ಪ್ರೊಸೀಜರ್ ಏನಿದೆ ಅಂತಂದ್ರೆ, ಈಗ ನೀವು ಕಂಪ್ಲೇಂಟ್ ಅಂತ ಹೇಳಿ ನಾವು FIR ಮಾಡಿಕೊಂಡು ಕೋರ್ಟಿಗೆ ಇಂಟಿಮೇಟ್ ಮಾಡ್ತೀವಿ. ಆ ಯಾವ್ಯಾವ ಅಕೌಂಟಲ್ಲಿ ಯಾವ್ಯಾವ ಬ್ಯಾಂಕಿಗೆ ಹೋಗಿದೆಯಲ್ಲ, ಆ ಬ್ಯಾಂಕಿಗೆ ನಾವು ಇಂಟರ್ನ್ ಲೆಟರ್ ಮಾಡಿ ಅದನ್ನು ನಿಮ್ಮ ಬ್ಯಾಂಕಿಗೆ ಅಕೌಂಟಿಗೆ ರಿಕವರಿ ಮಾಡಲಿಕ್ಕೆ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀವಿ ರೀ. ಇದು ಹೆಂಗದ, ಆಲ್ಮೋಸ್ಟ್ ಒಂದು 2 to 3 ಡೇಸಲ್ಲಿ ಪ್ರೊಬೇಬ್ಲಿ ನಿಮ್ಮದು ಎಷ್ಟು ಸರ್ಟನ್ ಪರ್ಸೆಂಟೇಜ್ ಆಫ್ ಮನಿ ಬಂದುಬಿಡುತ್ತೆ. ಆಮೇಲೆ ಪ್ರೊಬೇಬ್ಲಿ ಕಮಿಂಗ್ ಡೇಸಲ್ಲಿ ಎಲ್ಲ ರಿಕವರಿ ಆಗ್ಬೋದು. ಸರಿ, ನಾವು ಕಳ್ಕೊಂಡಿದ್ದ ದುಡ್ಡು ವಾಪಸ್ ಸಿಗುತ್ತಂತೀರಿ? 100% ನಮ್ಮ ಎಫರ್ಟ್ಸ್ ಮುಖಾಂತರ ಆಗುತ್ತೆ.
ಪೊಲೀಸ್ ಅಂತಂದ್ರೆ ಎಲ್ಲರಿಗೂ ಭಯ ಅದು ಈ ಥರ. ಪೊಲೀಸ್ ಅಂದರೆ ಭಯ ಅಲ್ಲ ರೀ, ಪೊಲೀಸ್ ಅಂದರೆ ಭರವಸೆ. ಅದ್ರಾಗ ಈ ಕರ್ನಾಟಕ ಪೊಲೀಸ್ ನಾವು ಯಾವತ್ತೂ ಸನ್ನದ್ಧರಾಗಿದ್ದೀವಿ ಈ ವಿಚಾರದಲ್ಲಿ. ಆ್ಯಂಡ್ ಹುಬ್ಬಳ್ಳಿ ಧಾರವಾಡ ಪೊಲೀಸಲ್ಲಿ ಈ ಸದ್ಯಕ್ಕಿರೋ ಕಂಪ್ಲೇಂಟ್ಸು, ಸೈಬರ್ ಕಂಪ್ಲೇಂಟ್ಸಲ್ಲಿ ನಾವು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಬಹಳಷ್ಟು ಕೇಸಸ್ಸಲ್ಲಿ ನಾವು ಸಕ್ಸಸ್ ಕಂಡಿದ್ದೀವಿ. ಥ್ಯಾಂಕ್ ಯು ಸರ್, ಭಾಳ ಹೆಲ್ಪ್ ಆಯಿತು.